So hi, hello, good morning guys. Welcome and welcome back to Pavana Siddhaya YouTube channel. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಗೈಸ್ ಐ ಹೋಪ್ ನಾನಂತೂ ಇಲ್ಲಿ ಸಖತ್ತಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ಟೈಮು 4:45 ಆಗಿದೆ, ಫಸ್ಟ್ ಶಿಫ್ಟು. ಸೊ ಕ್ವಿಕ್ಕಾಗಿ ಒಂದು ಜ್ಯೂಸ್ ಮಾಡಿಕೊಂಡು ರೆಡಿಯಾಗಿ ಕಂಪ್ನಿಗೆ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್ ಕ್ಯಾರೆಟ್ ಜ್ಯೂಸ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಗೈಸ್. ಇರುವಂಥ ಇಂಗ್ರೀಡಿಯೆಂಟ್ಸ್ಗಳು ತುರ್ಕೊಂಡಿರೋ ಕ್ಯಾರೆಟು, ಬನಾನಾ ಮತ್ತು ಖರ್ಜೂರ ಮತ್ತು ಬೆಲ್ಲ, ಹಾಲು, ಇದು ನೆನೆಸ್ಕೊಂಡಿರುವಂಥ ಚಿಯಾ ಸೀಡ್ಸು ಮತ್ತು ಸಬ್ಸಾ ಸೀಡ್ಸು. ಇದು ಇಷ್ಟನ್ನು ಚಿಯಾ ಸೀಡ್ಸು ಸಬ್ಸಾ ಸೀಡ್ಸ್ನ ಲಾಸ್ಟಿಗೆ ಹಾಕೋಬೇಕು ಫಸ್ಟು, ಮತ್ತು ಒಂದು ಏಲಕ್ಕಿನೂ ಆ್ಯಡ್ ಮಾಡಿಕೊಂಡು ಇದಿಷ್ಟನ್ನು ಫಸ್ಟು ರುಬ್ಕೊಬಿಡೋಣ ಬನ್ನಿ ಗೈಸ್. ಸೊ ಗೈಸ್ ಫೈನಲಿ ಜ್ಯೂಸ್ ರೆಡಿ. ವೆಲ್ಕಮ್ ಬ್ಯಾಕ್ ಟು ಪವನ ಸಿದ್ದಯ್ಯ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಕೂಡ ರೆಫರ್ ಮಾಡಿ. ಸೊ ಗೈಸ್ ನಾನಂತೂ ಸೂಪರ್ ಆಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಗೈಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾನು ಅಲ್ಲಿ ಮನೆಗೆ ಒಂದು ಡ್ರಿಂಕ್ನ ತಗೋತೀನಿ, ABC ಡ್ರಿಂಕು. ಸೊ ಅದಕ್ಕೆ ನಾನೇ ಪೌಡರ್ನ ಮಾಡ್ಕೊಂಡಿರೋದು, ABC ಪೌಡರ್ನ ನಾನೇ ಮಾಡ್ಕೊಂಡಿದ್ದೀನಿ. ಸೊ ಆ ಡ್ರಿಂಕ್ನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಗೈಸ್. ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಆ ಪೌಡರ್ನ ಅಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಪೌಡರ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ನೋಡಿ ಗೈಸ್. ಅರ್ಧ kg ಆಗೋಷ್ಟು ಕ್ಯಾರೆಟು, ಅರ್ಧ kg ಬೀಟ್ರೋಟು, ಇದು ಬೆಟ್ಟದ ನೆಲ್ಲಿಕಾಯಿ 1/4 kg ತೊಗೊಂಡಿದ್ದೀನಿ. ಸೊ ನೋಡಿ ಗೈಸ್, ನಾನು ಆಲ್ರೆಡಿ ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ವೀಡಿಯೋಗೋಸ್ಕರ ನಾನು ಅರ್ಧ kg ತೊಗೊಂಡಿದ್ದೀನಿ. ಸೊ ಬನ್ನಿ ಗೈಸ್, ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ತುರ್ಕೊಂಡು ನಾನು ನಿಮಗೆ ಸಿಗ್ತೀನಿ ಬನ್ನಿ ಗೈಸ್. ಇದೆಲ್ಲ ವಾಶ್ ಮಾಡ್ಕೊಬಿಡೋಣ. ಸೊ ಬನ್ನಿ ಗೈಸ್, ಇವಾಗ ತಗೊಂಡಿರೋದೆಲ್ಲನೂ ತುರ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ಕೊತೀನಿ ಬನ್ನಿ ಗೈಸ್. ಇವಾಗ ಬೀಟ್ರೂಟ್ ತುರ್ಕೊಂಡು, ಸೊ ನೆಕ್ಸ್ಟು ಇವಾಗ ಕ್ಯಾರೆಟ್ ತುರ್ಕೊಳ್ಳೋಣ ಬನ್ನಿ ಗೈಸ್. ಸೊ ನೆಕ್ಸ್ಟು ಇವಾಗ ನೆಲ್ಲಿಕಾಯಿನ ತೊಳ್ಕೊಂಡು ಇದನ್ನ ತುರ್ಕೊಬೇಕು ಬನ್ನಿ ಗೈಸ್. ಇವಾಗ ತೊಳೆದಿಟ್ಕೊಂಡಿದ್ದೀನಿ, ತುರ್ಕೊಳ್ಳೋಣ ಬನ್ನಿ. ಸೊ ಗೈಸ್ ಎಲ್ಲನೂ ತುರ್ಕೊಂಡಿದ್ದೀನಿ ಬನ್ನಿ ಗೈಸ್, ತೋರಿಸ್ತೀನಿ ನೋಡಿ. ಬೀಟ್ರೋಟ್, ಕ್ಯಾರೆಟ್, ಆಮ್ಲ, ABC ಅಂದರೆ A ಫಾರ್ ಆಮ್ಲ, B ಫಾರ್ ಬೀಟ್ರೋಟ್, C ಫಾರ್ ಕ್ಯಾರೆಟ್ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ABC ಅಂತ ಕರಿತೀವಿ. ಇದನ್ನು ಆಲ್ರೆಡಿ ನಾನು ಬಿಸಿಲಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಒಣಗಿಸ್ಕೊಂಡು ಎತ್ಕೋಬೇಕಾದ್ರೆ ಯಾವ ಥರ ಇರಬೇಕು ಅಂತಂದರೆ, ಇದರಲ್ಲಿ ಯಾವುದೇ ನೀರಾಂಶ ಇರಬಾರ್ದು, ಫುಲ್ಲು ಡ್ರೈ ಇರಬೇಕು. ಫುಲ್ಲು ಇವಾಗಿನ ಬಿಸಿಲಲ್ಲಿ ಮಾರ್ನಿಂಗ್ ಒಣಗಾಕಿದ್ರೆ ಈವ್ನಿಂಗ್ ಅಷ್ಟೊಳಗೇ ಅದೆಲ್ಲ ನೀರೆಲ್ಲ ಹೊರಟೋಗಿ ಎಲ್ಲ ಡ್ರೈ ಆಗಿರುತ್ತೆ. ಬನ್ನಿ ಗೈಸ್, ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಡ್ರೈ ಆಗಿರಬೇಕು ಅಂತ. ಸೊ ಗೈಸ್ ನೋಡಿ, ಇದು ಬೆಟ್ಟದ ನೆಲ್ಲಿಕಾಯಿ, ಇದನ್ನ ಸಪ್ರೇಟು ಒಣಗಿಸಿ ಇಟ್ಕೊಂಡಿದ್ದೀನಿ ನೋಡಿ. ಇದಿಷ್ಟು ಒಣಗಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಣಗಿಸಿದಾದ್ಮೇಲೆ ನೋಡಿ, ಇದು ಕ್ಯಾರೆಟು ಮತ್ತು ಬೀಟ್ರೋಟು ಇದನ್ನು ಕೂಡ ಒಣಗಿಸಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೋಡಿ, ಸ್ವಲ್ಪನೂ ನೀರಾಂಶ ಇರಲಿಲ್ಲ, ಈ ಥರ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಇದನ್ನು ಅಷ್ಟೇ ನೋಡಿ ಗೈಸ್. ಸೊ ನೀವೇನು ಮಾಡಿ ಅಂತಂದರೆ, ನಾನೇನು ಮಾಡಿದ್ದೀನಿ ಇದಕ್ಕೆ ಡ್ರಿಂಕ್ಗೆ ಇದು ಮೂರೂ ಮಿಕ್ಸ್ ಮಾಡಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಆಯಿತಾ. ಬರೀ ಅದು ಏನಕ್ಕಾಗುತ್ತೆ, ABC ಡ್ರಿಂಕ್ ಆಗುತ್ತೆ. ಇವಾಗ ಏನು ಮಾಡಿ ಅಂತಂದರೆ, ನೀವು ಇದೇ ಸಪ್ರೇಟು ರುಬ್ಕೊಳ್ಳಿ, ಇದನ್ನೇ ಸಪ್ರೇಟು ರುಬ್ಕೊಳ್ಳಿ. ಇದು ಕ್ಯಾರೆಟು ಮತ್ತು ಬೀಟ್ರೋಟ್ನೇ ಸಪ್ರೇಟ್ ರುಬ್ಕೊಂಡು ಇದನ್ನೇ ಒಂದು ಸಪ್ರೇಟ್ ರುಬ್ಕೊಂಡ್ರೆ ಇದನ್ನು ಬೇರೆದಕ್ಕೂ ಯೂಸ್ ಮಾಡ್ಬೋದು. ಇವಾಗ ನೆಲ್ಲಿಕಾಯಿ ಡ್ರಿಂಕ್ ಮಾಡ್ಕೊಬೋದು, ಇಲ್ಲ ತಲೆಗೆ ಮೆಹಂದಿ ಹಾಕ್ಕೋಬೇಕಾದ್ರೆ ಇದನ್ನು ಹಾಕ್ಕೊಬೋದು. ಇದು ಸುಮಾರು ಥರ ಬೆನಿಫಿಟ್ಸ್ ಇದೆ. ಸೊ ಅದಕ್ಕೆ ಎರಡನ್ನೂ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ. ಮೊದಲು ಮಾಡಿರೋ ಪೌಡ್ರಿಗೆ ನಾನು ಮೂರೂ ಮಿಕ್ಸ್ ಮಾಡಿ ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಬನ್ನಿ ಗೈಸ್. ರುಬ್ಬಾದ್ಮೇಲೆ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ, ತೋರಿಸ್ತೀನಿ. ಸೊ ಗೈಸ್, ಇದು ಏನಕ್ಕೆ ABC ಪೌಡರ್ನ ಕುಡಿಬೇಕು ಅಂತಂದರೆ, ಸೊ ಅರ್ಲಿ ಮಾರ್ನಿಂಗು ನೀವು 1 ಟೇಬಲ್ ಸ್ಪೂನ್ ಆಗುವಷ್ಟು ಈ ಪೌಡರ್ನ ಹಾಕ್ಕೊಂಡು ಅರ್ಲಿ ಮಾರ್ನಿಂಗ್ ಈ ಡ್ರಿಂಕ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ನಿಮಗೆ ನ್ಯಾಚುರಲಾಗಿ ಸ್ಕಿನ್ನು ಗ್ಲೋ ಆಗುತ್ತೆ ಆಯಿತಾ. ಏನು ನಿಮಗೆ ಸ್ಕಿನ್ನು ಫೇಸಲ್ಲಿ ಏನು ಸ್ಕಿನ್ ಪ್ರಾಬ್ಲಮ್ ಆಗುತ್ತೋ ಅದು ಡೇ ಬೈ ಡೇ ರೆಡ್ಯೂಸ್ ಆಗ್ತಾ ಸ್ಕಿನ್ ಕೂಡ ನ್ಯಾಚುರಲಾಗಿ ಗ್ಲೋ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ಬೀಟ್ರೋಟ್ ಹಾಕಿರೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಆಯಿತಾ. ನೆಕ್ಸ್ಟ್ ಇದರಲ್ಲಿ ಇದು ಆಮ್ಲ ಹಾಕಿರೋದ್ರಿಂದ ವಿಟಮಿನ್ C ಕೂಡ ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ಇದನ್ನು ಹಾಕೊತೀವಲ್ಲ, ಹಾಗಾಗಿ ವಿಟಮಿನ್ C ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟು ನೀವು
ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಇದಂತೂ ಅದಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಗೈಸ್, ಇದು ಪೌಡ್ರನ್ನ ಮಾಡಿಕೊಂಡು ನೀವು ದುಡ್ಡು ಕೊಟ್ಬಿಟ್ಟು ತಗೊಂಡು ಮಾಡಿಕೊಂಡು ಕುಡಿಯೋದ್ಕಿಂತ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಬೋದು. ಯಾಕೆಂತಂದರೆ ಅದರಲ್ಲೆಲ್ಲ ಪ್ರಿಸರ್ವೇಟಿವ್ಸ್ ಇರುತ್ತೆ. ಅದಕ್ಕೆ ಏನು ಹಾಕಿರ್ತಾರೋ ಏನೋ ಅಂತ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ. ಏನು ಕಷ್ಟ ಇಲ್ಲ. ಒಂದು ಅರ್ಧ kg ತಗೊಬಂದು ತುರಿದು ಒಣಗಿಸ್ಬಿಟ್ರೆ ರುಬ್ಬಿ ಮಾಡ್ಬಿಡೋದು ಅಷ್ಟೇ. ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಗೈಸ್. ಮನೇಲೇ ಮಾಡ್ಕೊಳ್ಳಿ ಆದಷ್ಟು. ಓಕೆನಾ? ಬನ್ನಿ ಗೈಸ್, ಇವಾಗ ಇದು ಮೂರೂ ರುಬ್ಕೊಳ್ಳೋಣ. ಇದು ಸಪ್ರೇಟು ರುಬ್ಕೊಳ್ಳೋಣ. ಬನ್ನಿ ಗೈಸ್. ಇವಾಗ ಇದು ಆಮ್ಲನ ರುಬ್ಕೋತಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇವಾಗ ರುಬ್ಕೊಳ್ಳೋಣ. ನೋಡಿ, ಇದು 1/4 kg ಆಗೋಷ್ಟು ಆಮ್ಲ. ಇದನ್ನೆಲ್ಲ ಒಣಗಿಸ್ಕೊಂಡು ಇಟ್ಕೊಂಡಿರೋದು. ಇವಾಗ ರುಬ್ಕೊಳ್ಳೋಣ. ಬನ್ನಿ. ಬೀಟ್ರೋಟು ಮತ್ತು ಕ್ಯಾರೆಟ್ನ ಸಪ್ರೇಟ್ ರುಬ್ಕೊಳ್ಳೋಣ. ಬನ್ನಿ ಗೈಸ್. ರುಬ್ಕೊಂಡಿದ್ದೆಲ್ಲ ಆಗಿದೆ ನೋಡಿ. ನೋಡಿ ಗೈಸ್, ಇದು ಬಂದು ನೆಲ್ಲಿಕಾಯಿ ಪೌಡ್ರು, ಇದು ಕ್ಯಾರೆಟು ಮತ್ತು ಬೀಟ್ರೋಟ್ ಪೌಡ್ರು. ನೋಡಿ, ಇದೆರಡನ್ನೂ ಸಪ್ರೇಟ್ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಸಮ್ಟೈಮ್ಸ್ ಇದನ್ನ ಸಪ್ರೇಟ್ ಬೇಕಾದರೆ ನೆಲ್ಲಿಕಾಯಿ ಡ್ರಿಂಕ್ ಮಾಡ್ಕೋಬೋದು. ಇದನ್ನು ಫೇಸ್ ಪ್ಯಾಕ್ಗೂ ನಾವು ಯೂಸ್ ಮಾಡ್ಕೋಬೋದು. ಸಮ್ಟೈಮ್ಸ್ ಬೇಕು ಅಂತಂದರೆ ಫೇಸ್ ಪ್ಯಾಕ್ ಎಲ್ಲ ಹಾಕೋಬೋದು. ಹಾಗಾಗಿ ನೀವು ಸಪ್ರೇಟ್ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಇವಾಗ ಇದೆರಡು ಪೌಡ್ರ್ ರೆಡಿ ಇದೆ. ಇವಾಗ ಡ್ರಿಂಕ್ ಮಾಡೋಣ, ಆಯಿತಾ? ಇದಕ್ಕೆ ನೀವು ಬೇಕಾದರೆ ಶುಂಠಿನ ತುರ್ಕೊಂಡು ಒಣಸ್ಕೊಂಡು ಹಾಕೋಬೋದು. ನಾನು ಹಸಿ ಶುಂಠಿನೇ ಕೆಚ್ಬಿಟ್ಟು ಡ್ರಿಂಕ್ ಮಾಡ್ಕೋಬೇಕಾದ್ರೆ ಅದರೊಳಗೆ ಹಾಕೊತೀನಿ. ಮತ್ತು ಪುದೀನ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ನಾನು ಸ್ವಲ್ಪ ಶುಂಠಿ ಮತ್ತು ಇದೆರಡನ್ನೂ ಹಾಕ್ಕೊಂಡು ಸ್ವಲ್ಪ ನಿಮಗೆ ಬೇಕು ಅಂತಂದರೆ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ನನಗೆ ಸ್ವೀಟ್ ಇಷ್ಟ, ಹಾಗಾಗಿ ನಾನು ಬೆಲ್ಲನೂ ಆ್ಯಡ್ ಮಾಡ್ಕೊತೀನಿ. ಬನ್ನಿ ಗೈಸ್, ಇವಾಗ ಇದು ಹಾಕ್ಬಿಟ್ಟು ಒಂದು ಒಳ್ಳೆ ಡ್ರಿಂಕ್ ಮಾಡಿಕೊಂಡು ಕುಡಿಯೋಣ. ಬನ್ನಿ ಗೈಸ್. ಇನ್ನೊಂದು ಏನು ಬೆನಿಫಿಟ್ಸ್ ಅಂದರೆ ಗೈಸ್, ಇದನ್ನು ಎಷ್ಟು ದಿನ ಬೇಕಾದರೂ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಏನೂ ಬೇಕಾಗಿಲ್ಲ ಇದಕ್ಕೆ. ಯಾಕೆ ಅಂತಂದರೆ ನಾವು ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಮಾಡ್ಕೊಂಡಿರೋದ್ರಿಂದ ಯಾವುದೇ ಥರ ಇದಕ್ಕೆ ಕೆಡೋದು ಮಾಡೋದು ಅದೇನೂ ಆಗಲ್ಲ. ಹಾಗಾಗಿ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ನಾನು ಮಿನಿಮಮ್ ಅಂದರೂ ಇದನ್ನು 1 ತಿಂಗಳು 1.5 ತಿಂಗಳು ಆಗುವಷ್ಟು, ಯಾಕೆಂತಂದರೆ ಇನ್ನು ಸ್ವಲ್ಪ ಐತೆ ನನ್ನ ಹತ್ರ ಪೌಡ್ರು. ಇದು 1.5 ತಿಂಗಳು 2 ತಿಂಗಳು ಗಂಟನೂ ಆಗುತ್ತೆ. ಸೊ ಇವಾಗೇನು ಬಿಸಿಲು ಇರುತ್ತಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ಮಾಡ್ಕೊಂಡ್ರಾಯ್ತು. ಸೊ ಗೈಸ್, ನೀವು ಮನೇಲೇ ಮಾಡ್ಕೊಳ್ಳಿ, ಆಯಿತಾ? ಸೊ ಬನ್ನಿ, ಇವಾಗ ಒಂದು ಒಳ್ಳೆ ಡ್ರಿಂಕ್ ಮಾಡಿಕೊಂಡು ಬರೋಣ. ಬನ್ನಿ ಗೈಸ್. ಸೊ ಗೈಸ್, ಇದು ಆಲ್ರೆಡಿ ನಾನು ಮಾಡಿಟ್ಕೊಂಡಿರುವಂತಹ ಪೌಡರು. ಇವಾಗ ಇದಕ್ಕೆ ನೋಡಿ 1 ಕಪ್ ಆಫ್ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. 1 ಕಪ್ ಆಫ್ ವಾಟರ್ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಇದು ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೋಡಿ, ಇಷ್ಟು ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನು ಶುಂಠಿ ಮತ್ತು ಬೆಲ್ಲ ಕೂಡ ಆ್ಯಡ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ನೋಡಿ, ತುರ್ಕೊಂಡಿರುವಂಥ ಬೆಲ್ಲ ಮತ್ತು ಶುಂಠಿನೂ ಕೂಡ ಹಾಕ್ಕೊಂಡು ಇವಾಗ ಸ್ಟವ್ ಆನ್ ಮಾಡಿ ಕುದಿಸ್ಕೊಳ್ಳೋಣ, ಆಯಿತಾ ಗೈಸ್? ಚೆನ್ನಾಗಿ ಗೈಸ್, ಇನ್ನೂ ಒಂದು ನಾನು ನಿಮಗೆ ಹೇಳೋಣ ಅಂತ ಅಂದ್ಕೊಂಡೆ. ಸೊ ಯಾರು ಏನದು ಬ್ಯೂಟಿ ಮೇಲೆ ತುಂಬ ಕಾನ್ಸಿಯಸ್ ಇರುತ್ತೆ ಮತ್ತು ಫಿಟ್ಟಾಗಿರಬೇಕು, ವೆಯ್ಟ್ ಲಾಸ್ ಮಾಡಬೇಕು, ನಮಗೆ ಹೊಟ್ಟೆಲಿ ಬೊಜ್ಜಿದೆ, ಕರಗಿಸ್ಬೇಕು ಅಂತ ಹೇಳೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ, ಮೇಡಮ್ ದಿನ ಒಂದೊಂದು ನಮಗೆ ಡ್ರಿಂಕ್ನ ಮಾಡಿ ತೋರಿಸಿ ಅಂತ. ಸೊ ನಾನು ಡೈಲಿ ನಿಮಗೆ ಒಂದೊಂದು ಡ್ರಿಂಕ್ನ ಮಾಡಿ ತೋರಿಸ್ತೀನಿ. ಯಾರು ಫಿಟ್ಟಾಗಿರಬೇಕು ಮತ್ತು ನ್ಯಾಚುರಲಾಗಿ ನಾನು ಗ್ಲೋ ಆಗಿರಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆ, ಸೊ ಅವರೆಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಡೈಲಿ ಒಂದೊಂದು ಡ್ರಿಂಕ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಓಕೆನಾ ಗೈಸ್? ಕಮೆಂಟ್ ಮಾಡಿ ಮರಿಬೇಡಿ. ಸೊ ಇವಾಗ ಬನ್ನಿ ಗೈಸ್, ತೋರಿಸ್ತೀನಿ ಯಾವ ಥರ ಡ್ರಿಂಕು ರೆಡಿಯಾಗಿದೆ, ಕುದೀತಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಗೈಸ್. ನೋಡಿ ಗೈಸ್, ಡ್ರಿಂಕ್ ರೆಡಿ ಆಯಿತು. ನೋಡಿ ಯಾವ ಥರ ಕಾಣಿಸ್ತಿದೆ ಅಂದರೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ? ಸೊ ನಿಮಗೆ ಇದ್ರ ಬೆನಿಫಿಟ್ಸು ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಎವ್ರಿ ಡೇ ಮಾರ್ನಿಂಗು ಈ ಡ್ರಿಂಕ್ನ ಮಾಡಿಕೊಂಡು ಕುಡಿದು ನೋಡಿ, 1 ಮಂತ್ ಕುಡಿದು ನೋಡಿ, ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ನಿಮ್ಮದು ಫಸ್ಟು ಸ್ಕಿನ್ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ವೆಯ್ಟ್ ಲಾಸ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಒಂದ್ಸಲ 1 ಮಂತ್ ನಿಮಗೆ ಟ್ರೈ ಮಾಡಿ ನೋಡಿ. ಯಾರಿಗೆ ಇಷ್ಟ ಇದೆ ಮಾಡ್ಕೊಂಡು ಕುಡೀರಿ ಗೈಸ್. ಓಕೆನಾ? ನಿಮಗಿದೆ ಗೊತ್ತಾ ಗೈಸ್, ನನಗಂತೂ ತುಂಬ ಇಷ್ಟ ಇದು ಡ್ರಿಂಕು. ಎವ್ರಿ ಡೇ ಮಾರ್ನಿಂಗ್ ಮಾಡ್ಕೊತೀನಿ. ಇದಾಗಲಿಲ್ಲ ಅಂತಂದರೆ ಯಾವುದಾದ್ರೂ ಜ್ಯೂಸು, ಫ್ರೂಟ್ ಜ್ಯೂಸು, ಇಲ್ಲ ತರಕಾರಿ ಇದ್ದರೆ ತರಕಾರಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ನೀವು ಕುಡೀರಿ. ಸ್ವಲ್ಪ ಸಕ್ಕರೆ ಮಾತ್ರ ಹಾಕ್ಕೊಬೇಡಿ, ಬೆಲ್ಲ ಹಾಕ್ಕೊಬೇಕು. ನಿಮ್ಗೆ ಸ್ವೀಟ್ ಬೇಕು ಅಂತಂದರೆ ಬೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಸಕ್ಕರೆ ತಿಂದ್ಬಿಟ್ಟು ಮೇಡಮ್ ನಿಮ್ಮದು ಏನದು ಸ್ಕಿನ್ಗೆ ಒಳ್ಳೇದಾಯಿತು, ಅದಾಯಿತು, ಇದಾಯಿತು ಅಂತ ಹೇಳಿದ್ರಿ ಅಂತ ಹೇಳಿ ಸಕ್ಕರೆ ಹಾಕ್ಕೊಂಡು ಕುಡಿದ್ರೆ ನಾನೇನು ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸಕ್ಕರೆ ಹಾಕೋಬಾರ್ದು ಗೈಸ್, ಹಾಕ್ಕೊಂಡ್ರೆ ಬೆಲ್ಲ ಹಾಕ್ಕೊಳ್ಳಿ, ಆಯಿತಾ? ಸಖತ್ತಾಗಿದೆ. ಇವತ್ತಿನ ಊಟಕ್ಕೆ
ಚಪಾತಿ ಮತ್ತು ಇವಾಗ ತುರಿದಿಟ್ಕೊಂಡಿದ್ದೀನಲ್ಲ ಬೀಟ್ರೂಟು ಮತ್ತು ಕ್ಯಾರೆಟ್ ಎಲ್ಲನೂ ಅದು ಹಾಕ್ಬಿಟ್ಟು ಪಲ್ಯ ಮಾಡಿಕೊಂಡು ತಿಂತೀನಿ. ತೋರಿಸ್ತೀನಿ ಗೈಸ್ ನಿಮಗೆ ನಾನು ಏನೇನು ಅಡುಗೆ ಮಾಡ್ಕೊತೀನಿ ಅಂತ, ಆಯಿತಾ? ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ, ಆಯಿತಾ? ಸೊ ಗೈಸ್, ಇವಾಗ ಡಿನ್ನರ್ಗೆ ನೋಡಿ ಚಪಾತಿ, ಬೀಟ್ರೂಟ್ ಪಲ್ಯ ಮತ್ತು ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಗೈಸ್, ಅಡುಗೆ ಮಾಡಿ ಸುಸ್ತಾಯಿತು. ಇವಾಗ ತಿಂದು ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋಣ, ಆಯಿತಾ? ಸೊ ತಿಂದ್ಬಿಟ್ಟು ಸಿಗ್ತೀನಿ ಗೈಸ್. ಸೊ ಗೈಸ್, ತಿಂದು ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ ಗೈಸ್, ಗಾಳಿ ತಣ್ಣಗೆ ಬೀಸ್ತಿದೆ ನೋಡಿ ಎಷ್ಟು ಚೆನ್ನಾಗಿ. ಒಳಗಡೆ ಅಂತೂ ಫುಲ್ಲು ಸೆಕೆ. ಸೊ ಹೊರಗಡೆ ನೋಡಿ. ಸೊ ಗೈಸ್, ಇವತ್ತಿನ ಡೇ ಇದಾಗಿತ್ತು. ಸೊ ಗೈಸ್, ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಗೈಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.